ತಕ್ಷಣ ರಾಮಲೀಲಾ ಶುದ್ಧೀಕರಣ. ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ದೇಶದಲ್ಲಿ ಇವತ್ತಿಗೂ ಜಾತಿ ತಾರತಮ್ಯ ಯಾವ ಮಟ್ಟದಲ್ಲಿದೆ ಅನ್ನೋದಕ್ಕೆ ಉತ್ತರಾಖಂಡದ ಹಲ್ವಾನಿಯಲ್ಲಿ ನಡೆದ ಒಂದು ಘಟನೆ ಜೀವಂತ ಸಾಕ್ಷಿಯಾಗಿದೆ. ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ, ದೇಶದ ಅತಿ ದೊಡ್ಡ ವಿರೋಧ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನೇ ಆಗಿದ್ದರೂ ಆತನ ಜಾತಿ ನೋಡಿ ಕೀಳಾಗಿ ಕಾಣುವ ಮನಸ್ಥಿತಿ ಇನ್ನೂ ನಮ್ಮ ಸಮಾಜದಿಂದ ತೊಲಗಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿ ಹೋದ ಜಾಗವನ್ನ, ವೇದಿಕೆಯನ್ನ ಕೆಲವು ಹಿಂದುತ್ವ ಸಂಘಟನೆಯವರು ಶುದ್ಧೀಕರಣ ಮಾಡಿದ್ದಾರೆ. ಹೌದು, ನೀವು ಕೇಳುತ್ತಿರುವುದು ನಿಜ. ಮಂತ್ರ ಪಠನ ಮಾಡಿ ಯಜ್ಞ ನಡೆಸಿ ವೇದಿಕೆಯನ್ನ ಶುದ್ಧೀಕರಣ ಮಾಡಿದ್ದಾರಂತೆ. ಇದು ಸಮಾಜಕ್ಕೆ ಕೊಡ್ತಿರುವ ಸಂದೇಶ ಏನು? ಈ ವರದಿ ನೋಡಿ. ವಿಷಯ ಏನು ಅಂದ್ರೆ, ಮುಂಬರುವ 2027ರ ಉತ್ತರಾಖಂಡ್ ವಿಧಾನಸಭಾ ಚುನಾವಣೆಯ ಸಿದ್ಧತೆಗಾಗಿ ಕಾಂಗ್ರೆಸ್ ಪಕ್ಷ ಆಗಸ್ಟ್ 8ರಂದು ಹಲ್ವಾನಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಾರ್ವಜನಿಕ ಸಭೆ ಹಮ್ಮಿಕೊಂಡಿತ್ತು. ಈ ಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗವಹಿಸಿ ಸಾವಿರಾರು ಜನರ ಸಮ್ಮುಖದಲ್ಲಿ ಭಾಷಣ ಮಾಡಿದ್ರು. ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಮುಗಿಯಿತು. ಆದ್ರೆ ಅದರ ನಂತರ ನಡೆದಿದ್ದೇ ಅಸಲಿ ವಿವಾದ. ಆಗಸ್ಟ್ 11ರಂದು ಶ್ರೀರಾಮ ಸೇನಾ ಚಾರಿಟೇಬಲ್ ಸರ್ವಿಸ್ ಟ್ರಸ್ಟ್ ಅನ್ನುವ ಒಂದು ಸಂಘಟನೆ ಅದೇ ರಾಮಲೀಲಾ ಮೈದಾನದ ವೇದಿಕೆಗೆ ಬಂದು ಪೂಜೆ ಹೋಮ ಮಾಡಿ ವೇದ ಮಂತ್ರಗಳನ್ನ ಪಠಿಸುತ್ತಾ ಶುದ್ಧೀಕರಣ ಸಮಾರಂಭ ನಡೆಸಿದೆ. ಖರ್ಗೆ ಅವರು ನಿಂತು ಮಾತನಾಡಿದ ಜಾಗದಲ್ಲಿ ಗಂಗಾಜಲ ಪ್ರೋಕ್ಷಣೆ ಮಾಡಿ ಯಜ್ಞ ನಡೆಸಿದ್ದಾರೆ. ಈ ರೀತಿ ವೇದಿಕೆ ಶುದ್ಧೀಕರಣ ಮಾಡಿದ್ದಕ್ಕೆ ಆ ಸಂಘಟನೆ ಕೊಟ್ಟ ನೆಪ ಏನು ಗೊತ್ತಾ? ರಾಮಲೀಲಾ ಮೈದಾನ ಅನ್ನೋದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಜಾಗವಂತೆ. ಅಲ್ಲಿ ರಾಜಕೀಯ ಕಾರ್ಯಕ್ರಮ ಮಾಡುವಾಗ ವೇದಿಕೆಯ ಗೌರವಕ್ಕೆ ಧಕ್ಕೆ ತರುವಂತಹ ಘೋಷಣೆಗಳನ್ನ ಕೂಗಿದ್ದಾರಂತೆ. ಹಾಗಾಗಿ ರಾಮಲೀಲಾ ವೇದಿಕೆಯ ಪಾವಿತ್ರತೆ ಕಾಪಾಡೋಕೆ ನಾವು ಶುದ್ಧೀಕರಣ ಮಾಡಿದ್ದೀವಿ ಅಂತ ಆ ಸಂಘಟನೆಯವರು ಹೇಳಿಕೊಂಡಿದ್ದಾರೆ. ಯಾರನ್ನು ಅಪಮಾನಿಸೋಕೆ ನಮ್ಮ ಉದ್ದೇಶ ಅಲ್ಲ ಅಂತ ಸಮರ್ಥನೆ ಕೊಟ್ಟಿದ್ದಾರೆ. ಇತ್ತ ಈ ಘಟನೆ ದೊಡ್ಡ ವಿವಾದವಾಗ್ತಿದ್ದಂತೆಯೇ ಆ ಶುದ್ಧೀಕರಣ ಮಾಡಿದ ಸಂಘಟನೆಗೂ ತಮಗೂ ಯಾವುದೇ ಸಂಬಂಧವಿಲ್ಲ ಅಂತ ಬಿಜೆಪಿ ಕೈ ತೊಳೆದುಕೊಂಡಿದೆ. ಆದ್ರೆ ಆ ಧಾರ್ಮಿಕ ಸಂಘಟನೆಗಳ ಹಿಂದೆ ಯಾರ ಬೆಂಬಲ ಇದೆ ಅನ್ನೋದು ಜನರಿಗೆ ಗೊತ್ತಿಲ್ಲದೇನೂ ಅಲ್ಲ. ಈ ಘಟನೆ ತಿಳಿಯುತ್ತಿದ್ದಂತೆಯೇ ಕಾಂಗ್ರೆಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತ ಸಮುದಾಯಕ್ಕೆ ಸೇರಿದ ಹಿರಿಯ ನಾಯಕರು. ಅವರು ಭಾಷಣ ಮಾಡಿದ ಜಾಗವನ್ನ ಅಶುದ್ಧ ಅಂತ ಭಾವಿಸಿ ಶುದ್ಧೀಕರಣ ಮಾಡಿರೋದು ದಲಿತ ಸಮುದಾಯಕ್ಕೆ ಮಾಡಿದ ಘೋರ ಅಪಮಾನ. ಇದು ಮನಸ್ಪ್ರತಿ ಕಾಲದ ಅಸ್ಪೃಶ್ಯತೆ ಮನಸ್ಥಿತಿಯನ್ನ ತೋರಿಸುತ್ತೆ ಅಂತ ಕಾಂಗ್ರೆಸ್ ಬಿಜೆಪಿಯನ್ನ ತೀವ್ರವಾಗಿ ತೊಳೆಯುತ್ತಿದೆ. ಉತ್ತರಾಖಂಡ ಕಾಂಗ್ರೆಸ್ ಅಧ್ಯಕ್ಷ ಗಣೇಶ್ ಗೋಡಿಯಾಳ್ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಆಧುನಿಕ ಭಾರತದಲ್ಲಿ ಇಂತಹ ಮನುಷ್ಯತ್ವ ರಹಿತ ಜಾತಿವಾದಿ ಘಟನೆಗಳು ಸಮಾಜದಲ್ಲಿ ಒಡೆದ ಹಾಲಿನಂತೆ ವಿಭಜನೆ ಹುಟ್ಟು ಹಾಕುತ್ತವೆ ಅಂತ ಹೇಳಿದ್ದಾರೆ. ನೈನಿತಾಲ್ನ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಈ ವಿಷಯದಲ್ಲಿ ಯಾವುದೇ ಮುಲಾಜಿಲ್ಲದೆ ನಿಷ್ಪಕ್ಷವಾಗಿ ತನಿಖೆ ನಡೆಸಬೇಕು, ಈ ಜಾತಿವಾದಿ ಕೃತ್ಯ ಎಸಗಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಘಟನೆಯನ್ನು ನಾವು ಕೇವಲ ಒಂದು ವೇದಿಕೆ ಶುದ್ಧೀಕರಣ ಅಂತ ನೋಡಿ ಸುಮ್ಮನಾಗೋಕೆ ಆಗಲ್ಲ. ಇದರ ಹಿಂದೆ ಆಳವಾದ ದಲಿತ ವಿರೋಧಿ ಮನಸ್ಥಿತಿ ಇದೆ. ಒಂದೆಡೆ ದಲಿತರ ಮನೆಗೆ ಹೋಗಿ ಊಟ ಮಾಡುವ ನಾಟಕ ಆಡುವ ಈ ಬಲಪಂಥೀಯ ಸಂಘಟನೆಗಳು, ಇನ್ನೊಂದೆಡೆ ಒಬ್ಬ ದಲಿತ ನಾಯಕ ವೇದಿಕೆ ಏರಿ ಭಾಷಣ ಮಾಡಿದ ತಕ್ಷಣ ಆ ಜಾಗನೇ ಮೈಲಿಗೆಯಾಯಿತು ಅಂತ ಶುದ್ಧೀಕರಣ ಮಾಡ್ತವೆ. ಇದು ಅವರ ಕಪಟತನ ಅಲ್ಲದೆ ಇನ್ನೇನು? ಇತ್ತೀಚೆಗೆ SC/ST ಮೀಸಲಾತಿಯಲ್ಲಿ ಕ್ರಿಮಿ ಲೇಯರ್ ತರಬೇಕು ಅಂತ ನಡೆದಿರುವ ಚರ್ಚೆಗಳ ಹಿನ್ನೆಲೆಯಲ್ಲಿ ಈ ಘಟನೆಯನ್ನ ನೋಡಬೇಕಾಗಿದೆ. ದಲಿತರಲ್ಲಿ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆದು ಉನ್ನತ ಸ್ಥಾನಕ್ಕೆ ಹೋಗ್ತಾರೋ ಅಂತವರನ್ನ ಮೀಸಲಾತಿಯಿಂದ ಹೊರಗಿಡಬೇಕು, ದಲಿತರ ಸಬಲೀಕರಣವನ್ನ ತಡೆಯಬೇಕು ಅನ್ನುವ ಕುತಂತ್ರ ನಡೀತಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರಂತಹ ಹಿರಿಯ ನಾಯಕರೇ ಇವತ್ತು ದೇಶದ ಅತಿ ದೊಡ್ಡ ವಿರೋಧ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅಂದರೆ ಅವರು ಸಾಮಾಜಿಕವಾಗಿ ರಾಜಕೀಯವಾಗಿ ಸಬಲರಾಗಿದ್ದಾರೆ. ಆದರೂ ಸಹ ಅವರ ಜಾತಿಯನ್ನು ನೋಡಿ ಅವರಿಗಿದ್ದ ಜಾಗವನ್ನ ಶುದ್ಧೀಕರಣ ಮಾಡ್ತಾರೆ ಅಂದ್ರೆ ಅರ್ಥ ಏನು?
ನೀವು ಎಷ್ಟೇ ದೊಡ್ಡ ಪದವಿಗೆ ಹೋದರೂ, ಎಷ್ಟೇ ಬೆಳೆದರೂ ನಿಮ್ಮ ಜಾತಿಯೇ ನಿಮ್ಮ ಗುರುತು, ನಿಮ್ಮನ್ನು ಸಮಾಜದಲ್ಲಿ ಸಮಾನವಾಗಿ ನೋಡಲ್ಲ ಅನ್ನೋ ದುಷ್ಟ ಸಂದೇಶವನ್ನ ಈ ಸಂಘಟನೆಗಳು ಕೊಡ್ತಿವೆ. ಇದೇ ಕಾರಣಕ್ಕೆ ದಲಿತ ಸಮುದಾಯಕ್ಕೆ ಮೀಸಲಾತಿಯ ರಕ್ಷಣೆ ಅಗತ್ಯ. ಕ್ರಿಮಿ ಲೇಯರ್ ಹೆಸರಿನಲ್ಲಿ ಮೀಸಲಾತಿಯನ್ನ ಕಸಿಯಲು ಯತ್ನಿಸುತ್ತಿರುವ ಶಕ್ತಿಗಳ ನೈಜ ಮುಖ ಈ ಶುದ್ಧೀಕರಣ ಘಟನೆಯಲ್ಲಿ ಬಯಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಎಲ್ಲರಿಗೂ ಸಮಾನ ಹಕ್ಕು ನೀಡಿದೆ. ಆದ್ರೆ ಇಂತಹ ಮನಸ್ಥಿತಿಯ ಸಂಘಟನೆಗಳು ಸಂವಿಧಾನದ ಮೌಲ್ಯಗಳಿಗೆ, ಪ್ರಜಾಪ್ರಭುತ್ವಕ್ಕೆ ಕಂಟಕವಾಗುತ್ತಿದೆ. ಚುನಾವಣೆ ಹತ್ತಿರ ಬಂದಾಗ ದಲಿತರ ಮತ ಬೇಕು, ಆದ್ರೆ ಒಬ್ಬ ದಲಿತ ನಾಯಕ ಮಾತನಾಡಿದಾಗ ವೇದಿಕೆಗೆ ಗೌರವ ಕೊಡೋಕೆ ಮನಸ್ಸಿಲ್ಲ. ಇಂತಹ ಘಟನೆ ಪ್ರತಿಯೊಬ್ಬ ನಾಗರಿಕನು ಯೋಚಿಸುವಂತೆ ಮಾಡಿದೆ. ಸಮಾಜದಲ್ಲಿ ಸಮಾನತೆ ಬರಬೇಕಾದ್ರೆ ಇಂತಹ ಜಾತಿವಾದಿ ಧೋರಣೆಗಳನ್ನ ಪ್ರತಿಯೊಬ್ಬರು ಖಂಡಿಸಲೇಬೇಕು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.